ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಈ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟೆಂಟ್ ಆಗಿ 10 ಲಕ್ಷ ರೂಪಾಯಿವರೆಗೂ ಸಾಲ ಸಿಗ್ತಿದೆ. ಮೊದಲು ಈ ಅಪ್ಲಿಕೇಶನ್ ಲಾಂಚ್ ಆದಾಗ ಕೇವಲ 50,000 ರೂಪಾಯಿ ಮಾತ್ರ ಸಾಲ ಸಿಗೋದು. ಈಗ ಬರೋಬ್ಬರಿ 10 ಲಕ್ಷ ರೂಪಾಯಿವರೆಗೂ ಲೋನ್ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಹಾಗಾದ್ರೆ ಯಾವ ಅಪ್ಲಿಕೇಶನ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದ್ರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದ್ರೆ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ 1,000ದಿಂದ 10 ಲಕ್ಷ ರೂಪಾಯಿವರೆಗೂ ಪರ್ಸನಲ್ ಲೋನ್ ಅನ್ನೋದಾದ್ರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈಸಿಯಾಗಿ ಲೋನ್ಸ್ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಜಸ್ಟ್ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂತಿದ್ದೀರಾ ಅನ್ನೋದಾದ್ರೆ ನಿಮಗೆ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣಿಸುತ್ತೆ, ನೋಡ್ಕೋಬಹುದು. 2 ಲಕ್ಷದವರೆಗೂ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಲೆವೆಲ್ ಅಪ್ ಲೋನ್ ಬಂದ್ಬಿಟ್ಟು 30,000 ರೂಪಾಯಿವರೆಗೂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಪಾರ್ಟ್ನರ್ ಲೋನ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟಿಂಗ್ ಈ ಅಪ್ಲಿಕೇಶನ್ ಅಲ್ಲಿ 50,000 ರೂಪಾಯಿವರೆಗೂ ಅಷ್ಟೇ ಸಾಲ ಸಿಗೋದು. ಈಗ ಬರೀ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಇದನ್ನ ಯಾಕೆ ಚೂಸ್ ಮಾಡಬೇಕು ಅಂತಾನು ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 1 ನಿಮಿಷದಲ್ಲಿ ಅಪ್ರೂವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಫಾಸ್ಟ್ ಡಿಸ್ಪರ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ವಿತಿನ್ 24 ಗಂಟೆ ಒಳಗಡೆ ಡಿಸ್ಪರ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. 100% ಪೇಪರ್ಲೆಸ್ ಅಂತ ಹೇಳಿದ್ದಾರೆ. ಬ್ಯಾಂಕ್ ಗ್ರೇಡ್ ಸೆಕ್ಯೂರಿಟಿ ಅಂತ ಹೇಳಿದ್ದಾರೆ. ಅಂದರೆ ನೀವು ಏನಾದರೂ ಈ ಅಪ್ಲಿಕೇಶನ್ ಅಲ್ಲಿ ಡೆಪಾಸಿಟ್ ಸಮೇತ ಮಾಡ್ಕೋಬಹುದು. ವ್ಯಾಲೆಟ್ಸ್ ಥರನೂ ಈ ಅಪ್ಲಿಕೇಶನ್ ಯೂಸ್ ಅನ್ನೋದಾದ್ರೆ ಮಾಡ್ಕೋಬಹುದು. ಬ್ಯಾಂಕ್ ಥರ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇವಾಗ ಜಸ್ಟ್ ನಿಮಗೆ ಇಲ್ಲಿ ಓಕೆ ಆಯಿತು ಅಂತಂದರೆ ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಸಾಲ ಬೇಕು ಅನ್ನೋದನ್ನು ಇಲ್ಲಿ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು 10 ಲಕ್ಷ ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಈಗ ನನಗೆ ಸದ್ಯಕ್ಕೆ ಒಂದು 5,000 ರೂಪಾಯಿ ಬೇಕು ಅಂದ್ಕೊಳ್ಳಿ. 5,000 ರೂಪಾಯಿ ಅಥವಾ 15,000 ರೂಪಾಯಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಅಗ್ರಿ ಅಂಡ್ ಪ್ರೊಸೀಡ್ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ಪರ್ಪಸ್ಗೆ ನೀವು ಸಾಲ ತಗೊಂತಿದ್ದೀರಾ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ನಾನು ಪರ್ಸನಲ್ ಎಮರ್ಜೆನ್ಸಿ ಅಂತ ಕೊಡ್ತಿದ್ದೀನಿ. ಇಲ್ಲಿ ನಿಮಗೆ ತುಂಬಾ ತರದ ಆಪ್ಷನ್ಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಮತ್ತೆ ಇಲ್ಲಿ ನೋಡ್ಕೋಬಹುದು ಮೆರಿಟಲ್ ಸ್ಟೇಟಸ್ ನಾನು ಆಲ್ರೆಡಿ ಅಪ್ಲೈ ಅನ್ನೋದಾದ್ರೆ ಮಾಡಿರೋದಕ್ಕೆ ನನಗೆ ಈ ತರ ಆಪ್ಷನ್ಸ್ ಅನ್ನೋದಾದ್ರೆ ಕಾಣ್ತಿದೆ. ಸೊ ಇಲ್ಲಿ ನೋಡ್ಕೋಬಹುದು ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ, ನೀವು ಸೆಲ್ಫ್ ಎಂಪ್ಲಾಯ್ಡ್ ಸ್ಯಾಲರಿಡ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬಹುದು ಎಜುಕೇಶನ್ ಲೆವೆಲ್ ಏನಾಗಿದೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಹೌಸಿಂಗ್ ಟೈಪ್ ನಿಮ್ಮ ಹತ್ರ ಇದೆಯಾ ಅಥವಾ ಓನ್ಡ್ ಅಥವಾ ಸೆಲ್ಫ್ ಓನ್ಡ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಮತ್ತೆ ಎಂಪ್ಲಾಯ್ ಟೈಪ್ ಬಂದ್ಬಿಟ್ಟು ಫ್ರೀಲಾನ್ಸರ್ ಅಂತ ಕೊಡ್ತಿದ್ದೀನಿ. ವರ್ಕಿಂಗ್ ಪೀರಿಯಡ್ ನೋಡೋದಾದ್ರೆ ನಾನು 3 ವರ್ಷದಿಂದ 5 ವರ್ಷ ಅಂತ ಕೊಡ್ತಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ನೀವು ಈ ಥರ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಮೋಡ್ ಆಫ್ ಇನ್ಕಮ್ ನಿಮ್ಗೆ ಡೈರೆಕ್ಟಾಗಿ ಬ್ಯಾಂಕಿಗೆ ಬರುತ್ತಾ ಅಥವಾ ಕ್ಯಾಶ್ ಸಿಗುತ್ತಾ, ಚೆಕ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೀವು ಈ ಥರ ಸ್ಟೆಪ್ಸ್ನ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಎಸ್ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ಬರೀ ಇನ್ಸ್ಟೆಂಟಾಗಿ ಲೋನ್ ಸಮೇತ ಅಷ್ಟೇ ಅಲ್ಲ, ಈ ಅಪ್ಲಿಕೇಶನ್ ಅಲ್ಲಿ ನೀವು ರೀಚಾರ್ಜಸ್ ಸಮೇತ ಮಾಡ್ಕೋಬಹುದು, ಎಲೆಕ್ಟ್ರಿಸಿಟಿ ಬಿಲ್ಸ್ ಎಲ್ಲ ಪೇ ಮಾಡ್ಕೋಬಹುದು. ಮತ್ತೆ ಇಲ್ಲಿ ನೋಡ್ಕೋಬಹುದು ನಿಮಗೆ ಗೆ ಬರುತ್ತೆ, ಬ್ರಾಡ್ಬ್ಯಾಂಡ್ ರೀಚಾರ್ಜಸ್ ಮಾಡ್ಕೋಬಹುದು, ಎಲ್ಲ ತರದ್ದು ಮಾಡ್ಕೋಬಹುದು. ವಾಟರ್ ಬಿಲ್ ಎಲ್ಲ ಪೇ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಮಾಡ್ಕೋಬಹುದು. ಸೊ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ₹1 ಸಾಲ ಸಿಗಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನ್ ಅಲ್ಲಿ 10,000 ರೂಪಾಯಿವರೆಗೂ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 6 ತಿಂಗಳು ಏನಾದರೂ ಟೆನ್ಯೂರ್ ತಗೊಂಡಿದ್ದೀರಾ ಅನ್ನೋದಾದ್ರೆ 2.4% ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. ಪರ್ ಮಂತ್ಗೆ ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ 708 ರೂಪಾಯಿ ಅನ್ನೋದಾದ್ರೆ ಪೇ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 844 ರೂಪಾಯಿ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. ಪ್ರತಿ ತಿಂಗಳು 1,807 ರೂಪಾಯಿ ತರ ಕಟ್ಕೊಂಡು ಹೋಗಬೇಕಾಗುತ್ತೆ EMI ಏನೋ ಅಂತಂದ್ರೆ. ಸೊ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 11,550 ರೂಪಾಯಿ ಅನ್ನೋದಾದ್ರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. GST ಪ್ರೊಸೆಸಿಂಗ್ ಫೀಸ್ ಎಲ್ಲ ಇರುತ್ತೆ ಈ ಅಪ್ಲಿಕೇಶನ್ ಅಲ್ಲಿ. ಸೊ RBI ಮತ್ತೆ NBFC ಅಪ್ರೂವ್ಡ್ ಇದೆ, ಯಾವುದೇ ತರ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ
4.6 ರೇಟಿಂಗ್ಸ್ ಅನ್ನೋದಾದರೆ ಇದೆ, 5 crore ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನ್ಗಿದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಟ್ರೂ ಬ್ಯಾಲೆನ್ಸ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.